ಸಂಸ್ಥೆಯ ಈ ಸ್ಕೀಮ್ ಇದರ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಈ ಸ್ಕೀಮಿನ ಎಲ್ಲ ಆಗ್ತಾರೆ. ಭಾಳ ಸಂತೋಷವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಸ್ಕೀಮ್ ಅಂತ ಹೇಳಿದರೆ ಈಗ ನಾವು ಹಲವಾರು ಕಡೆ ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಹಣ ಮಾಡುವ ಉದ್ದೇಶಕ್ಕಾಗಿ ಕೆಲವರು ಇದನ್ನು ಸೇರಿಕೊಂಡು ಮಾಡ್ತಾರೆ. ಆದರೆ ಇವರ ಉದ್ದೇಶ ಬಡ ಜನರಿಗೆ ಕೂಡ ಆಹಾರದ ಕಿಟ್ಟನ್ನು ಕೊಡುವಂಥ ಒಂದು ಯೋಜನೆಯನ್ನು ಕೂಡ ಇವರು ತಮ್ಮ ಲಾಭದ ಅಂಶದಲ್ಲಿ ಇದನ್ನು ಕೂಡ ಮಾಡಲಿಕ್ಕೆ ಇದ್ದಾರೆ. ಅದನ್ನು ಕೂಡ 21 ಕಡು ಬಡವರಿಗೆ ಅವರು ಆಹಾರದ ಕಿಟ್ಟನ್ನು ಕೊಡಲಿಕ್ಕೆ ಇದ್ದಾರೆ. ಅದೇ ರೀತಿ ಈ ಸ್ಕೀಮಿನ ಇದು ಯಶಸ್ವಿ ಆಗಬೇಕಾದ್ರೆ ಜನರ ನಂಬಿಕೆಯನ್ನು ಉಳಿಸಿಕೊಂಡು ಅವರ ವಿಶ್ವಾಸಕ್ಕೆ ನೀವು ಪಾತ್ರರಾಗಬೇಕು. ಅವರ ನಂಬಿಕೆಗೆ ಮತ್ತು ಅವರ ವಿಶ್ವಾಸ ಮತ್ತು ಛಲ ಮತ್ತು ಹಠ ನಿಮ್ಮಲ್ಲಿ ಇದ್ದರೆ ಈ ಉದ್ಯಮ ಯಶಸ್ವಿ ಆಗ್ತದೆ. ಅದರೊಂದಿಗೆ ಬಡ ಜನರಿಗೆ ನಿಮ್ಮ ಈ ಏನು ಚಾರಿಟಿ ಕಾರ್ಯಕ್ರಮ ಇದೆ ಇದು ಎಲ್ಲ ಜನರಿಗೂ ಕೂಡ ಮುಂದಿನ ದಿನದಲ್ಲಿ ತಲುಪಲಿ. ಇದರಲ್ಲಿ 3 ಉತ್ಸಾಹಿ ಯುವಕರು ಭಾಳಷ್ಟು ಶ್ರಮಪಟ್ಟು ಈಗ ತಾನು ಅವರು ಹೇಳಿದರು 20 ಜನರಿಗೆ ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಸಂಸ್ಥೆ ಯಶಸ್ವಿಯಾಗಿ ನಡೆದರೆ ಉದ್ಯೋಗ ಕೂಡ ಸೃಷ್ಟಿಯಾಗ್ತದೆ. ಉದ್ಯೋಗ ಸೃಷ್ಟಿಯಾದಾಗ ನಮ್ಮ ಸಮಾಜ ಕೂಡ ಮುಂದುವರಿಯುತ್ತದೆ. ಅದರಲ್ಲಿ ಈ ನಮ್ಮ ಗೋಲ್ಡನ್ ಡ್ರೀಮ್ನ ನಮ್ಮ ಪಾಲುದಾರರು ಉತ್ತಮವಾಗಿ ಇದು ಕೆಲಸವನ್ನು ಮಾಡಿದ್ದಾರೆ. ಅವರ ಈ ಸ್ಕೀಮ್ ಯಶಸ್ವಿಯಾಗಲಿ ಎಂದು ದೇವರಲ್ಲಿ ಹಾರೈಸುತ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.